ಹನೂರಿನಲ್ಲಿ ಮೂವರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾವೇರಿ ವನ್ಯಧಾಮದ ಎಸಿಎಫ್ ಮರಿಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಕಾವೇರಿ ವನ್ಯಧಾಮದಲ್ಲಿ 28 ಕಳ್ಳಬೇಟೆ ತಡೆ ಶಿಬಿರ ಇದೆ. ಕಾವೇರಿ ವನ್ಯಧಾಮದ ಎಸಿಎಫ್ ಮರಿಸ್ವಾಮಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ಈ 8 ಕಳ್ಳಬೇಟೆ ತಡೆ ಶಿಬಿರಕ್ಕೆ ಹಾನಿ ಮಾಡಲಾಗಿದೆ. 3 ವಸತಿ ಗೃಹ, 1 ಜೀಪ್ಗೆ ಹಾನಿ ಉಂಟಾಗಿದೆ. ಜಿಲೆಟಿನ್ ಡೈನಾಮೈಟ್ ಬಳಸಿರೋದ್ರಿಂದ ತೀವ್ರ ಹಾನಿಯಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ಆದರೆ ಅರಣ್ಯ ಪ್ರದೇಶಕ್ಕೆ ಸಾಕಷ್ಟು ಕಾಲು ದಾರಿಗಳಿದ್ದಾವೆ. ರಾತ್ರಿ ವೇಳೆ ಬಂದು ದಾಳಿ ಮಾಡಿರುವ ಸಾಧ್ಯತೆ ಕೂಡ ಇದೆ. ಅರಣ್ಯದಲ್ಲಿ ಸೂಕ್ತ ಭದ್ರತಾ ವ್ಯವಸ್ಥೆ ಕೈಗೊಳ್ಳಲಾಗಿದೆ. ಕಳ್ಳಬೇಟೆಯಲ್ಲಿ ತೊಡಗಿರುವವರಿಂದಲೇ ಇಂತಹ ಕೃತ್ಯ ಎಸಗಲಾಗಿದೆ ಅನ್ನೋದು ಇವರ ಆರೋಪ. ಹಾನಿ ಮಾಡಿದವರ ವಿರುದ್ಧ ರಾಮಾಪುರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಅಂತ ಎಸಿಎಫ್ ಮರಿಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಕಳ್ಳಬೇಟೆ ಕೇಂದ್ರಗಳಲ್ಲಿ ಶಿಬಿರಗಳೇನಿದ್ದಾವೆ ಆ ಶಿಬಿರಗಳಲ್ಲಿ ಹಾನಿ ಉಂಟಾಗಿದೆ. 3 ವಸತಿ ಗೃಹ, ಅದೇ ರೀತಿಯಾಗಿ ಜೀಪ್ ಇಲ್ಲೆಲ್ಲ ಹಾನಿ ಮಾಡಿದ್ದಾರೆ. ಕಳ್ಳಬೇಟೆಗೆ ಅಂತ ಬಂದವರೇ ಈ ರೀತಿ ಹಾನಿ ಮಾಡಿರೋದು ಅನ್ನೋದು ಎಸಿಎಫ್ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಏನು ಕ್ರಮ ತಗೋಬೇಕು, ಪ್ರೊಟೆಕ್ಷನ್ ಮೆಷರ್ಸ್ ತಗೋಬೇಕು ಅದು ತಗೊಂಡಿದ್ದೀವಿ. ಮತ್ತು ಏನಕ್ಕೆ ಅಂದರೆ ಫರ್ದರ್ ಇಂಥ ಇನ್ಸಿಡೆಂಟ್ಸ್ಗಳಾಗಬಾರ್ದು, ನಮ್ಮ ಲೆವೆಲಲ್ಲಿ ಅಥವಾ ಏನು ಪ್ರೊಟೆಕ್ಷನ್ ಆಗಬೇಕು ಅದನ್ನು ತಗೊಂಡಿದ್ದೀವಿ ಅಷ್ಟೇ. ಅದನ್ನು ಮುಚ್ಚಿಟ್ಟು ಅಂತ ಏನಿಲ್ಲ ಸರ್. ಇವೆಲ್ಲ ಫಾರೆಸ್ಟ್ ಇನ್ಸೈಡ್ ಇರೋದ್ರಿಂದ ಸರ್ ಈ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಗಳನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂದರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಬೇಟೆ ಆಡಲಿಕ್ಕೆ ಈಸಿ ಆಗಲಿ ಅಂತನಾ ಅಥವಾ ಈ ಪ್ರಕರಣನ ಯುಟಿಲೈಸ್ ಮಾಡ್ಕೊಂಡಿದ್ದಾರಾ ಬೇಟೆಗಾರರು ಅಂತ ಸರ್ ಯಾರಾದ್ರು? ಯಪ್ಪ ಅದೊಂದು ಏನು ಪ್ರಕರಣ ನಡೆದಿದೆ, ಅದ್ರದ್ದು ಒಂದು ದ್ವೇಷದ ಹಿನ್ನೆಲೆಯಲ್ಲಿ ಮಾಡಿದ್ದಾರೆ. ಸೊ ದ್ವೇಷದ ಹಿನ್ನೆಲೆ ಮೇಯ್ನ್ ಎಲ್ಲ ಅರಣ್ಯ ಅಲ್ವಾ ಸರ್? ಅರಣ್ಯ ಯಾರು ಲೂಟಿ ಮಾಡೋಕ್ಕೆ ಹೋದ್ರೆ ಅದು ಅವರ ಒಂದು ಏನು ಆಸ್ತಿ ಪಾಸ್ತಿನ, ಈಗ ಕಾಡಾಗಿರ್ಬೋದು, ಏನು ರಾಜ್ಯದ ಸಂಪತ್ತಾಗಿರ್ಬೋದು, ಇದು ಜನಗಳದ್ದು ಸಂಪತ್ತು, ಜನಗಳದ್ದು ಇದು. ಸೊ ಅವರ ಸಂಪತ್ತನ್ನು ಅವರೇ ನಾಶ ಮಾಡಿಕೊಂಡ್ರೆ ಮುಂದಿನ ದಿನದಲ್ಲಿ ಮುಂದಿನ ಜನಪೀಳಿಗೆ ಅವರ ಮಕ್ಕಳು ಅಥವಾ ಮಕ್ಕಳು ಇರ್ತಾರೆ ಜನ್ರೇಷನ್ಗೆ ಅರಣ್ಯ ಸಂಪತ್ತು ಇರೋದಿಲ್ಲ. ಸೊ ಹಾಗಾಗಿ ಅರಣ್ಯ ಸಂಪತ್ತು ತಮಗೆಲ್ಲ ಗೊತ್ತಿರ್ಬೋದು. ಸಂವಿಧಾನದ ಅನುಚ್ಛೇದ 48A 51 ಪ್ರಕಾರ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಏನಂತಂದರೆ ಪ್ರತಿ ನೆಲ, ಜಲ, ವನ್ಯಪ್ರಾಣಿಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರದ ಆದ್ಯ ಕರ್ತವ್ಯ ಆಗಿರ್ತದೆ. ಸೊ ಹಾಗಾಗಿ ಅಂಥದ್ದಕ್ಕೆ ನಾಶಪಡಿಸೋದಕ್ಕೆ ಮುಂದಾಗ್ದೇ ಇಲಾಖೆ ಜೊತೆ ಕೈ ಜೋಡಿಸಿದ್ರೆ ಮುಂದಿನ ನಮ್ಮ ಯುವ ಪೀಳಿಗೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸುರೇಶ್. ಎಸಿಎಫ್ ಕೊಟ್ಟಿರುವಂತ ಹೇಳಿಕೆ, ಅದರ ಜೊತೆಗೆ ಕಂಪ್ಲೇಂಟ್ ದಾಖಲಾಗಿದೆ ಅಂತ ಕೂಡ ಹೇಳ್ತಿದ್ದಾರೆ. ಏನಿದು ಪ್ರಕರಣ? ಅವತ್ತಾಗಿರುವಂತ ಎನ್ಕೌಂಟರ್ಗೂ ಇದಕ್ಕೂ ಏನ್ ಸಂಬಂಧ? ಏನ್ ಡೀಟೇಲ್ಸ್ ಇದೆ? ಕೌದಳ್ಳಿಯ ಸಿಬ್ಬಂದಿ ಊಟಕ್ಕೆ ಹೋಗುವಂತ ವೇಳೆ ಜೀಪ್ ಮೇಲೆ ದಾಳಿಯನ್ನ ಮಾಡುವಂತ ಘಟನೆ ರಾಮಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಕಾವೇರಿ ವನ್ಯಜೀವಿ ಧಾಮದಲ್ಲಿ ನಡೆದಂತಹ ಈ 3 ದಾಳಿ ಏನು ಬೇಟೆಗಾರರ ಮೇಲೆ ನಡೆದಂತಹ ಗುಂಡಿನ ದಾಳಿ ಎನ್ಕೌಂಟರ್ ಪ್ರಕರಣಕ್ಕೆ ಪ್ರತೀಕಾರವಾಗಿ ಈ ಘಟನೆ ನಡೆದಿದೆಯಾ ಅನ್ನೋದು ಸಾಕಷ್ಟು ಅನುಮಾನಕ್ಕೆ ಎಡೆಮಾಡಿಕೊಂಡಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನ ಮಾಡೋದಕ್ಕೆ ಅರಣ್ಯ ಇಲಾಖೆ ಮತ್ತೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಏನು ವನ್ಯಜೀವಿ ಧಾಮ ಏನಿದೆ, ಆ ವನ್ಯಜೀವಿ ಧಾಮದಲ್ಲಿ ಇರ್ತಕ್ಕಂತಹ ಈ ಏನು ಕಟ್ಟಡ ಏನಿದೆ, ಕಟ್ಟಡವನ್ನ ಬಂದು ರಾತ್ರಿ ವೇಳೆ ದಾಳಿಯನ್ನ ಮಾಡಿ ಹಾನಿಯನ್ನ ಮಾಡಿರುವಂತದ್ದು. ಜಿಲೆಟಿನ್ ಕಡ್ಡಿಯನ್ನ ಸಿಡಿಸಿ ಡೈನಾಮಿಟ್ ಅನ್ನ ಬಳಸಿ ಈ ಒಂದು ಘಟನೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಕಾವೇರಿ ವನ್ಯಜೀವಿ ಧಾಮದಲ್ಲಿ 28 ಕಳ್ಳರ ಬೇಟೆ ತಡೆ ಶಿಬಿರ ಇದೆ. 8 ಕಳ್ಳಬೇಟೆ ತಡೆ ಶಿಬಿರಕ್ಕೆ ಹಾನಿಯನ್ನ ಮಾಡಿರ್ತಕ್ಕಂಥದ್ದು. 8 ಕಳ್ಳಬೇಟೆ ಶಿಬಿರಕ್ಕೆ ಅಂದ್ರೆ ಕಳ್ಳಬೇಟೆ ಶಿಬಿರಕ್ಕಾಗಿ ಒಂದು ಕ್ಯಾಂಪ್ ಅನ್ನ ಮಾಡ್ಕೊಂಡಿರ್ತಾರೆ ಕಾಡಿನ ಒಳಭಾಗದಲ್ಲಿ. ಆ ಒಂದು ವಸತಿ ಗೃಹಗಳಲ್ಲಿ ಏನು ಊಟಕ್ಕೆ ಅಲ್ಲಿಂದ ಸಿಬ್ಬಂದಿ ಹೊರ ಬಂದಂತ ಸಂದರ್ಭದಲ್ಲಿ ಈ ಒಂದು ಘಟನೆಯನ್ನ ಮಾಡಿದ್ದಾರೆ. ಒಂದು ವೇಳೆ ಊಟ ಮಾಡದೆ ಸಿಬ್ಬಂದಿ ಅಲ್ಲೇ ಇದ್ದಂತ ಸಂದರ್ಭದಲ್ಲಿ ಪ್ರಾಣ ಕೂಡ ಹಾನಿ ಆಗ್ತಾ ಇತ್ತು ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಹೀಗಾಗಿ ಕಳ್ಳರ ಬೇಟೆ ಶಿಬಿರದ ಏನು ವಸತಿ ಗೃಹದ ಮೇಲೆ ಮಾಡಿದಂತಹ ದಾಳಿ
ಯಾರ ಕೈವಾಡ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅರಣ್ಯದಲ್ಲಿ ಈಗ ಸೂಕ್ತ ಬಂದೋಬಸ್ತ್ ಮತ್ತೆ ಸೂಕ್ತ ಭದ್ರತಾ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೈತರು ಈ ಒಂದು ಘಟನೆಯಲ್ಲಿ ಭಾಗಿಯಾಗಿರೋದಿಲ್ಲ, ಆದ್ರೆ ಕಳ್ಳ ಬೇಟೆಗಾರರು ಈ ಒಂದು ಘಟನೆಯನ್ನ ಮಾಡಿದ್ದಾರೆ ಅನ್ನೋ ಒಂದು ಅನುಮಾನ ಇದೆ. ಸೋಲಾರ್ ಫೆನ್ಸ್ ಮತ್ತೆ ಬ್ಯಾಟರಿಯನ್ನ ಹಾನಿ ಮಾಡಿದ್ದಾರೆ. ಜೊತೆಗೆ ಈ ಜಿಲೆಟಿನ್ ಕಡ್ಡಿ ಜೊತೆಗೆ ಡೈನಮೈಟ್ ಗಳು ಇವರಿಗೆ ಎಲ್ಲಿಂದ ಬಂತು ಅನ್ನೋದನ್ನು ಕೂಡ ಅಲ್ಲಿನ ಸ್ಥಳೀಯರ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಈ ಒಂದು ಪರಿಶೀಲನೆಯನ್ನ ಕೂಡ ಮಾಡಿರುವಂತದ್ದು. ಓಕೆ, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್. ಸಿಬ್ಬಂದಿ